ಅದೃಷ್ಟವೇ ಅಥವಾ ನಿಮ್ಮ ನಿರ್ಧಾರಗಳೇ? ಜೀವನದಲ್ಲಿ ಏನಾದರೂ ತಪ್ಪಾದಾಗ ನಾವು ಸಾಮಾನ್ಯವಾಗಿ ಒಂದು ಮಾತು ಹೇಳುತ್ತೇವೆ, ನನ್ನ ಅದೃಷ್ಟ ಹೀಗಿದೆ. ಉದ್ಯೋಗ ಸಿಗಲಿಲ್ಲ ಎಂದರೆ ಅದೃಷ್ಟಕ್ಕೆ ದೂರು, ವ್ಯಾಪಾರದಲ್ಲಿ ನಷ್ಟವಾಯಿತು ಎಂದರೆ ಅದೃಷ್ಟಕ್ಕೆ ದೂರು, ಸಂಬಂಧಗಳು ಹಾಳಾದರೆ ಅದೃಷ್ಟಕ್ಕೆ ದೂರು. ಆದರೆ ಒಂದು ಕ್ಷಣ ಯೋಚಿಸಿ, ನಿಜವಾಗಿಯೂ ಎಲ್ಲದಕ್ಕೂ ಅದೃಷ್ಟ ಕಾರಣವೇ ಅಥವಾ ನಮ್ಮ ಕೆಲವು ನಿರ್ಧಾರಗಳು, ನಮ್ಮ ಕೆಲವು ತಪ್ಪುಗಳು ಕಾರಣವೇ? ಇಂದು ಇದೇ ವಿಷಯದ ಬಗ್ಗೆ ಮಾತನಾಡೋಣ. ಅದೃಷ್ಟವನ್ನು ದೂಷಿಸುವ ಮನಸ್ಥಿತಿ ಮನುಷ್ಯನಿಗೆ ತನ್ನ ತಪ್ಪನ್ನು ಒಪ್ಪಿಕೊಳ್ಳುವುದು ಕಷ್ಟ. ಆದ್ದರಿಂದ ಹಲವರು ತಮ್ಮ ವೈಫಲ್ಯಗಳಿಗೆ ಅದೃಷ್ಟವನ್ನು ಕಾರಣ ಮಾಡುತ್ತಾರೆ. ಪರೀಕ್ಷೆಗೆ ಸರಿಯಾಗಿ ಓದದ ವಿದ್ಯಾರ್ಥಿ ಫಲಿತಾಂಶ ಕೆಟ್ಟಾಗ ಅದೃಷ್ಟವನ್ನು ದೂಷಿಸುತ್ತಾನೆ. ಹಣದ ನಿರ್ವಹಣೆ ಮಾಡದ ವ್ಯಕ್ತಿ ಸಾಲದಲ್ಲಿ ಸಿಲುಕಿದಾಗ ಅದೃಷ್ಟವನ್ನು ದೂಷಿಸುತ್ತಾನೆ. ತಪ್ಪು ಜನರನ್ನು ನಂಬಿದ ವ್ಯಕ್ತಿ ಮೋಸ ಹೋದಾಗ ಅದೃಷ್ಟವನ್ನು ದೂಷಿಸುತ್ತಾನೆ. ಆದರೆ ಜೀವನ ಒಂದು ಕನ್ನಡಿಯಂತಿದೆ. ನಾವು ಮಾಡಿದ ಕೆಲಸಗಳ ಪ್ರತಿಬಿಂಬವನ್ನೇ ಅದು ನಮಗೆ ತೋರಿಸುತ್ತದೆ. ಕಹಿ ಸತ್ಯ, ಕೆಲವೊಮ್ಮೆ ನಾವು ಗಮನಿಸದೆ ಮಾಡುವ ಸಣ್ಣ ತಪ್ಪುಗಳು ದೊಡ್ಡ ಪರಿಣಾಮಗಳನ್ನು ಉಂಟುಮಾಡುತ್ತವೆ. ಒಂದು ತಪ್ಪು ನಿರ್ಧಾರ, ಒಂದು ತಪ್ಪು ಅಭ್ಯಾಸ, ಒಂದು ತಪ್ಪು ಸ್ನೇಹ, ಇವು ಜೀವನದ ದಿಕ್ಕನ್ನೇ ಬದಲಾಯಿಸಬಹುದು. ಆಗ ನಾವು ಹೇಳುತ್ತೇವೆ, ನನ್ನ ಅದೃಷ್ಟ ಕೆಟ್ಟದ್ದು. ಆದರೆ ನಿಜವಾಗಿ ನೋಡಿದರೆ ಅದು ಅದೃಷ್ಟದ ಸಮಸ್ಯೆ ಅಲ್ಲ, ಅದು ನಮ್ಮ ಆಯ್ಕೆಯ ಫಲಿತಾಂಶ. ಹೌದು, ಕೆಲವೊಮ್ಮೆ ಪರಿಸ್ಥಿತಿಗಳು ನಮ್ಮ ಕೈಯಲ್ಲಿ ಇರುವುದಿಲ್ಲ, ಆದರೆ ಹೆಚ್ಚಿನ ಸಂದರ್ಭಗಳಲ್ಲಿ ನಮ್ಮ ಪ್ರತಿಕ್ರಿಯೆ ಮಾತ್ರ ನಮ್ಮ ಕೈಯಲ್ಲಿರುತ್ತದೆ. ಅದೇ ನಮ್ಮ ಭವಿಷ್ಯವನ್ನು ರೂಪಿಸುತ್ತದೆ. ಜೀವನ ಬದಲಿಸುವ ಅರಿವು. ನೀವು ನಿಮ್ಮ ಜೀವನವನ್ನು ಬದಲಾಯಿಸಬೇಕೆಂದರೆ ಮೊದಲು ಅದೃಷ್ಟವನ್ನು ದೂಷಿಸುವುದನ್ನು ನಿಲ್ಲಿಸಿ. ನಿಮ್ಮನ್ನು ನೀವು ಪ್ರಶ್ನಿಸಿಕೊಳ್ಳಿ, ನಾನು ಯಾವ ತಪ್ಪು ಮಾಡಿದೆ? ನಾನು ಏನು ಕಲಿಯಬೇಕು? ಮುಂದಿನ ಬಾರಿ ಹೇಗೆ ಉತ್ತಮವಾಗಿ ಮಾಡಬಹುದು? ಈ ಪ್ರಶ್ನೆಗಳಿಗೆ ಉತ್ತರ ಹುಡುಕಲು ಪ್ರಾರಂಭಿಸಿದ ದಿನದಿಂದಲೇ ನಿಮ್ಮ ಬೆಳವಣಿಗೆ ಆರಂಭವಾಗುತ್ತದೆ. ಯಾಕೆಂದರೆ ಜವಾಬ್ದಾರಿ ತೆಗೆದುಕೊಳ್ಳುವ ವ್ಯಕ್ತಿ ಮುಂದೆ ಸಾಗುತ್ತಾನೆ, ಕಾರಣ ಹುಡುಕುವ ವ್ಯಕ್ತಿ ಅಲ್ಲೇ ನಿಂತು ಬಿಡುತ್ತಾನೆ. ಜೀವನದಲ್ಲಿ ಎಲ್ಲವನ್ನೂ ಅದೃಷ್ಟದ ಮೇಲೆ ಬಿಡಬೇಡಿ. ಅದೃಷ್ಟ ಬಾಗಿಲು ತೆರೆದರೂ ಒಳಗೆ ನಡೆಯಬೇಕಾಗಿರುವುದು ನೀವೇ. ಅದೃಷ್ಟ ಅವಕಾಶ ಕೊಡಬಹುದು, ಆದರೆ ಯಶಸ್ಸು ನಿಮ್ಮ ಪ್ರಯತ್ನದಿಂದಲೇ ಬರುತ್ತದೆ. ಹೀಗಾಗಿ ಇಂದಿನಿಂದ ಒಂದು ನಿರ್ಧಾರ ಮಾಡಿ. ವೈಫಲ್ಯಕ್ಕೆ ಅದೃಷ್ಟವನ್ನು ದೂಷಿಸುವ ಬದಲು ಅದರಿಂದ ಪಾಠ ಕಲಿಯಿರಿ. ಯಾಕೆಂದರೆ ನಿಮ್ಮ ಭವಿಷ್ಯವನ್ನು ನಿರ್ಮಿಸುವ ಶಕ್ತಿ ಅದೃಷ್ಟಕ್ಕಿಂತ ಹೆಚ್ಚಾಗಿ ನಿಮ್ಮ ನಿರ್ಧಾರಗಳಲ್ಲಿದೆ. ಅದೃಷ್ಟ ಜೀವನದ ದಿಕ್ಕು ತೋರಿಸಬಹುದು, ಆದರೆ ಆ ದಾರಿಯಲ್ಲಿ ನಡೆಯುವುದು ಮಾತ್ರ ನಮ್ಮ ಜವಾಬ್ದಾರಿ.